ಗೆಳೆಯರೆ ಬರ್ರಿ ಮತ್ತೊಂದು ಸ್ಟೋರಿ ಮಾಡ್ತಿದ್ವಿ. ಇವತ್ತಿನ ವಿಷಯ ಏನಂದ್ರೆ ಹಿರೇಮಠ ಟ್ರ್ಯಾಕ್ಟರ್ಸ್ ರಾಯಬಾಗ್ ಬಂದಿವ್ರಿ. ನೋಡ್ಬೋದ್ರಿ. ಈಗ ಒಳಗಡೆ ಹೋಗೋಣ ರೀ. ಅವರು ಶೋರೂಮ್ ಮಾಲೀಕರು ಏನೇನು ಹೇಳ್ತಾರೆ ಎಲ್ಲ ಕೇಳೋಣ. ಮೊನ್ನೆ 101 ಟ್ರ್ಯಾಕ್ಟರ್ ಹಾಗೂ 151 ಟ್ರ್ಯಾಕ್ಟರ್ಗಳನ್ನ ಸೇಲ್ ಮಾಡಿದ್ದಾರೆ ರೀ. ಮುಂದಗಡೆ 557 ಅಂದರೆ ಈ ನಂಬರ್ ಟ್ರ್ಯಾಕ್ಟರ್ಸ್ನ ಸೇಲ್ ಮಾಡೋ ನಿರೀಕ್ಷೆ ಹೊಂದಿದ್ದಾರೆ. ಅದ್ರ ಬಗ್ಗೆ ಏನೇನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರ. ಈಗ ಕಳೆದ ವರ್ಷ 101, ಈ ವರ್ಷ 151 ಹೊಸ ಟ್ರ್ಯಾಕ್ಟರ್ ವಿತರಣೆ ಸಮಾರಂಭವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ನಮ್ಮ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು ಸಲ್ಲಿಸುತ್ತೇನೆ. ಇದೇ ರೀತಿ ನಾವು ಬರುವ ಆಗಸ್ಟ್ನಲ್ಲಿ ನಮ್ಮ ಅಥಣಿಯ ಹೊಸ ಶಾಖೆಯನ್ನು, ಹೊಸ ಶೋರೂಮನ್ನು ಉದ್ಘಾಟನೆ ಸಹಿತ ಇಟ್ಕೊಂಡಿದ್ದೇವೆ. ಆವಾಗಲೂ ಕೂಡ ಸುಮಾರು 51 ಟ್ರ್ಯಾಕ್ಟರ್ ಹೊಸ ಟ್ರ್ಯಾಕ್ಟರ್ ಡೆಲಿವರಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ವರ್ಷ ಒಟ್ಟು ನಾವು ಸುಮಾರು 557 ಅಂದರೆ ನಮ್ಮ ಐಷರ್ ಟ್ರ್ಯಾಕ್ಟರ್ ಭಾರತದಲ್ಲಿ 557 ಮಾಡಲನ್ನು 2 ವರ್ಷದಿಂದ ಹಿರೇಮಠ ಟ್ರ್ಯಾಕ್ಟರ್ ರಾಯಬಾಗ್ ನಂಬರ್ 1 ಸ್ಥಾನದಲ್ಲಿದ್ದೀವಿ. ಅದಕ್ಕಾಗಿ ಈ ವರ್ಷ ನಮ್ಮ ಒಟ್ಟು ಟಾರ್ಗೆಟ್ 557 ಟ್ರ್ಯಾಕ್ಟರ್ಗಳನ್ನ ಹೊಸ ಟ್ರ್ಯಾಕ್ಟರ್ ಮಾರಾಟ ಮಾಡುವ ಗುರಿ ಹೊಂದಿದ್ದೇವೆ. ಅದಕ್ಕೆ ಎಲ್ಲ ರೈತ ಬಾಂಧವರು ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಇವಾಗ ಹಿರೇಮಠ ಟ್ರ್ಯಾಕ್ಟರ್ಸ್ ಇದು ರಾಯಬಾಗ್ನಿಂದ ಒಂದು ಬ್ರಾಂಚ್ ಇದೆ, ಇನ್ನೊಂದು ಅಥಣಿಯಲ್ಲಿ ಮಾಡ್ತಿದ್ದೀರಾ? ಈಗ ನಮ್ಮ ಒಟ್ಟು ಹಿರೇಮಠ ಟ್ರ್ಯಾಕ್ಟರ್ಸ್ ಅಂದ್ರಲ್ಲಿ 7 ತಾಲೂಕುಗಳು ಬರ್ತಾ ಇದಾವೆ. ಒಂದು ರಾಯಬಾಗಲ್ಲಿ ಶೋರೂಮ್ ಇದೆ, ಒಂದು ಜಮಖಂಡಿಯಲ್ಲಿ ಶೋರೂಮ್ ಇದೆ, ಒಂದು ಅಥಣಿಯಲ್ಲಿ ಶೋರೂಮ್ ಇತ್ತು. ಈಗ ಹೊಸ ಶೋರೂಮ್ ಅನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ನಿರ್ಮಾಣ ಮಾಡಿ ಅದರ ಓಪನಿಂಗ್ ಸಹ ಇಟ್ಕೊಂಡಿದ್ದೀವಿ. ಇವಾಗ ನಿಮ್ಮ ಟ್ರ್ಯಾಕ್ಟರ್ 557 ಇದೆ, ಅದು ಮತ್ತು 548 ವಿಶೇಷತೆ ಏನೇನು ಹೆಂಗೆ ಹೇಳ್ಬೇಕಂದ್ರೆ ಒಟ್ಟು ಸುಮಾರು 36 ಎಲ್ಲ ಟ್ರ್ಯಾಕ್ಟರ್ ಕಂಪನಿಗಳಲ್ಲಿ ಐಷರ್ ಟ್ರ್ಯಾಕ್ಟರ್ ಮಾತ್ರ ಏರ್ ಕೂಲ್ಡ್ ಮತ್ತು ವಾಟರ್ ಕೂಲ್ಡ್ ಟೆಕ್ನಾಲಜಿಯನ್ನು ತಯಾರು ಮಾಡುತ್ತೆ. ಅದರಲ್ಲಿ ಏರ್ ಕೂಲ್ಡ್ ವೈಶಿಷ್ಟ್ಯತೆ ಏನಂದರೆ ಅದಕ್ಕೆ ವಾಟರ್ ಕೂಲ್ಡ್ ನೀರಿನ ಅವಶ್ಯಕತೆ ಇರೋದಿಲ್ಲ. ಕಂಟಿನ್ಯೂ ಆಗಿ ಸುಮಾರು 48 ಗಂಟೆಗಳ ಕಾಲ ನೀವು ಚಲಾಯಿಸಬಹುದು. ಅದು ಲೋ ಮೇಂಟೆನೆನ್ಸ್ ಹಾಗೂ ಹೈ ಟಾರ್ಕ್ ಇಂಜಿನ್ ಇರೋದರಿಂದ ರೈತ ಬಾಂಧವರಿಗೆ ಒಳ್ಳೆಯ ಮೈಲೇಜನ್ನು ಸಹ ತಲುಪಿಸುತ್ತೆ. ಅದೇ 557 ಮಾಡಲಲ್ಲಿ ಪ್ಲಾಂಟ್ರಿ ಮತ್ತು ಸಿಂಕ್ರೋನಿಕ್ ಗೇರ್ ಬಾಕ್ಸ್ ಇರೋದ್ರಿಂದ ನಮ್ಮ ಈ ಭಾಗದ ಜನರಿಗೆ ಕಬ್ಬು ಜಗ್ಗಲು ಫ್ಯಾಕ್ಟ್ರಿಗೆ ಅಥವಾ ಹೊಳೆಯ ದಂಡೆಯಲ್ಲಿ ನೇಗಿಲು ಹೊಡೆಯಲಿಕ್ಕೆ ಬಹಳ ಸಹಕಾರಿ ಆಗುತ್ತೆ. ಐಷರ್ ಟ್ರ್ಯಾಕ್ಟರ್ ಮೊದಲಿನಿಂದಲೂ ಒಂದು ಉತ್ತಮ ಮೈಲೇಜಕ್ಕಾಗಿ ಫೇಮಸ್ ಇರುತ್ತದೆ. ಹಾಗೆ ಸರ್, ಮೊನ್ನೆ ಒಂದು 551 ಹೊಸ ಪ್ರೈಮಾ ಗಾಡಿ ಲಾಂಚ್ ಮಾಡಿದ್ರಿ. ಆ ಗಾಡಿ ವಿಶೇಷತೆ? ಈಗ 551 ಪ್ರೈಮಾ ಮಾಡಲಲ್ಲಿ ಈಗ ನಮ್ಮ ಭಾಗದ ಜನರಿಗೆ IPTO ಬೇಕಾಗುತ್ತೆ. IPTO ಅಂದ್ರೆ ಏನು? ಕ್ಲಚ್ ಪ್ಲೇಟ್ ಗೇರ್ ಹಾಕಲಾರದ್ರೆ ನಮ್ಮ ಹಿಂದಿನ PTO ಶಾಪ್ ತಿರಬೇಕು. ಇದರಿಂದ ಈ ರವದಿ ಬೈಂಡಿಂಗ್ ಮಷಿನ್ ಇರ್ಬೋದು, ಡಿಗ್ಗಿಂಗ್ ಮಷಿನ್ಸ್ ಇರ್ಬೋದು, ಈ ಎಲ್ಲ ಕಾರ್ಯಗಳಿಗೆ ಗಾಡಿ ನ್ಯೂಟ್ರಲ್ ಆಗಿ ನಿಂತರೂ ಸಹಿತ IPTO ಮೇಲೆ ಕೆಲಸ ಮಾಡಲು ಸಹಾಯ ಆಗಲು ಐಷರ್ ಕಂಪನಿಯಿಂದ ಹೊಸ ಟ್ರ್ಯಾಕ್ಟರ್ ಲಾಂಚ್ ಮಾಡಿದರು. ಅದನ್ನು ಮೊನ್ನೆ ರಾಯಬಾಗಲ್ಲಿ ನಾವು ಲಾಂಚ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದು ಮೈಲೇಜ್ ಎಲ್ಲ ಸೇಮ್ ಬರ್ತಾ? ಮೈಲೇಜಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ. ಐಷರ್ ಯಾವ ಥರ ಎಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಮೈಲೇಜ್ ಚೆನ್ನಾಗಿದೆಯೋ ಇದು ಥರ ಸೇಮ್ ಅದೇ ಕಂಟಿನ್ಯೂ ಇರುತ್ತೆ, ಸ್ವಲ್ಪ ವ್ಯತ್ಯಾಸ ಆಗೋದಿಲ್ಲ. ಹಾಗಾದ್ರೆ ಅದು 551 ಗಾಡಿ ಅಂದ್ರೆ ರೈತರು ಎಲ್ಲ ಯೂಸ್ ಮಾಡ್ಕೋಬೋದಲ್ಲ? 551 ಅದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೋಬೋದು. ಶುಗರ್ ಕೇನ್ ಪ್ಲಸ್ ಅದು ಬರುತ್ತೆ, ಅದರಲ್ಲಿ ನೀವು ಕಬ್ಬು ಜಗ್ಗಕ್ಕೆ ಫ್ಯಾಕ್ಟ್ರಿ ಯೂಸ್ ಮಾಡ್ಬೋದು. IPTOಯಲ್ಲಿ ರವದಿ ಬೈಂಡಿಂಗ್ ಮಷಿನ್ ಮಾಡೋದು. ಮತ್ತು ಅದು 12+3 ಗೇರ್ ಬಾಕ್ಸ್ ಬರೋದ್ರಿಂದ ಹೈ ಲೋ ಮೀಡಿಯಂ ಅಂದರೆ ABC ಗೇರ್ ಬಾಕ್ಸ್ ಯಾವ ಥರ ಬರುತ್ತೋ ಆ ಥರ ಕಾರ್ಯಕ್ರಮ. ಹಾಗಾದರೆ ನಿಮ್ಮ ಎಲ್ಲ ಬೇರೆ ಶೋರೂಮ್ ಐಷರ್ ಶೋರೂಮ್ಗಿಂತ ರಾಯಬಾಗ್ ಒಂದು ರೈತರಲ್ಲಿ ಭಾಳ ಸಂತೋಷದ ಸುದ್ದಿ ಮುಗಿಸಿದೆ ಸರ್. ಅಂದ್ರೆ ಭಾಳ ಗಾಡಿ ಸೇಲ್ ಆಗಿದ್ದಾವೆ. ಅದ್ರ ಬಗ್ಗೆ ನಮ್ಮಲ್ಲಿ ರೈತರನ್ನ ಹೆಚ್ಚು ನಾವು ಪ್ರೀತಿಯ ಕಾಳಜಿಯಿಂದ ನೋಡಿಕೊಳ್ಳೋದ್ರಿಂದ ರೈತರ ನಮ್ಮ ಶೋರೂಮ್ ಜೊತೆಗೆ ಒಳ್ಳೆಯ ಒಡನಾಟ ಹಾಗೂ ಒಳ್ಳೆಯ ಸಂಬಂಧನ ಇಟ್ಕೊಂಡಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಸುಸಜ್ಜಿತ 4 ಶೋರೂಮ್ಗಳು, ಇಲ್ಲಿವರೆಗೆ ಸುಮಾರು 500 ವಿಶ್ವಾಸಭರಿತ ರೈತರನ್ನು ಹೊಂದಿದ್ದೀವಿ. ನಮ್ಮಲ್ಲಿ ಸೇಲ್ಸ್ ಸರ್ವಿಸ್ ಪೇರ್ 3 ಉತ್ತಮವಾಗಿರುತ್ತದೆ. ರೈತರು ಸಹ ಸಹಕಾರ ಕೊಡ್ತಾರೆ. ನಾವು ರೈತರ ಜೊತೆ ಒಳ್ಳೆಯ ರಿಲೇಷನ್ ಇರೋದ್ರಿಂದ ನಾವು ಪ್ರತಿ ವರ್ಷ ಸುಮಾರು 300ರಿಂದ 400 ಟ್ರ್ಯಾಕ್ಟರ್ಗಳನ್ನು ಸೇಲ್ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳಿಗೆ ಈಗ 50ಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ ಮಾರಾಟ ಮಾಡೋ ಗುರಿಯನ್ನು ಸಹ ಹೊಂದಿದ್ದೀವಿ. ನಿಮ್ಮ ಐಷರ್ ಶೋರೂಮಲ್ಲಿ ಎಷ್ಟು HP ಇಂದ ಎಷ್ಟು HP ತನಕ ಟ್ರ್ಯಾಕ್ಟರ್? ನಮ್ಮ ಐಷರ್ ಕಂಪ್ನಿಯಲ್ಲಿ 18 HP ದಿಂದ 60 HP ವರೆಗೆ ಸುಮಾರು 17 ಮಾಡೆಲ್ಗಳು ಬರ್ತವೆ. ಇದರಲ್ಲಿ 2 ವೀಲ್ ಡ್ರೈವ್, 4 ವೀಲ್ ಡ್ರೈವ್ ಎಲ್ಲ ಮಾಡೆಲ್ಗಳು ಲಭ್ಯವಿದ್ದಾವೆ. ನಮ್ಮ ಭಾಗದ ಜನರಿಗೆ ಅನುಕೂಲ ಆಗೋ ಥರ HP ಅನುಸಾರವಾಗಿ 4 ವೀಲ್ ಹಾಗೂ 2 ವೀಲ್ ಡ್ರೈವ್ನ ಎಲ್ಲ ಅನುಕೂಲತೆಗಳು ನಮ್ಮ ಎಲ್ಲ ಐಷರ್ ಟ್ರ್ಯಾಕ್ಟರ್ನಲ್ಲಿ ಇದಾವೆ. ಈಗ ಹಾಗೆ ಮೊನ್ನೆ 151 ಟ್ರ್ಯಾಕ್ಟರ್ ಸೇಲ್ ಮಾಡಿದ್ರಿ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಸುಮಾರು 2,500 ರೈತರು ಕೊಟ್ಟಿದ್ರು. ಅದರಲ್ಲಿ ನಾವು ಎಲ್ಲ ಹೊಸ ಟ್ರ್ಯಾಕ್ಟರ್ನ ಲಾಂಚ್ ಮಾಡೋದಾದ್ರೆ ಸುಮಾರು 151 ಟ್ರ್ಯಾಕ್ಟರ್ ಹೊಸ ಟ್ರ್ಯಾಕ್ಟರ್ ವಿತರಣೆ ಕೊಟ್ವಿ. ಆಮೇಲೆ ಎಲ್ಲ ರೈತರ ಬಹಳ ಹುಮ್ಮಸ್ಸಿನಿಂದ ನಮಗೆ ಸಹಕರಿಸೋದ್ರು. ಅಲ್ಲಿ ಆ ಕಾರ್ಯಕ್ರಮ ಮುಗಿದ ಮೇಲೆ ಸುಮಾರು 20 ಹೊಸ ಟ್ರ್ಯಾಕ್ಟರ್ಗಳು ಸಹ ನಮಗೆ ಬುಕ್ಕಿಂಗ್ ಬಂದಿದ್ದಾವೆ. ಇದೇ ರೀತಿ ಎಲ್ಲ ರೈತರ ಸಹಕಾರ ಇದ್ರೆ ನಾವು ನಮ್ಮ ಗುರಿಯಾದ 557 ಮುಟ್ಟಲು ಬಹಳ ದೂರ ಇಲ್ಲ, ಅತಿ ಬೇಗನೆ ಅದನ್ನ ಕಂಪ್ಲೀಟ್. ಅಂದಾಜು ಅಂದ್ರೆ ಯಾವ ಡೇಟ್ಗೆ ನೀವು ಅದನ್ನ? ಬರೋ ಮಾರ್ಚ್ ವರೆಗೆ 557 ಟ್ರ್ಯಾಕ್ಟರ್ ಮಾರಾಟ ಮಾಡುತ್ತೀವಿ. ಧನ್ಯವಾದ.
ಓಕೆ ಥ್ಯಾಂಕ್ ಯು ಸರ್.